ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ನಮ್ಮ ಸ್ವಭಾವ ನಮ್ಮ ನಾಲಿಗೆ ಹೇಳುವುದು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಮನೆಯನ್ನು ಕಟ್ಟುವುದು, ಹಾಗೆ ಮಾತು ಮನಸ್ಸನ್ನು ಕೆಡಿಸುವುದು. ಮಾತಿನಿಂದ ಸಂಭಾಷಣೆಯು ಪ್ರಾರಂಭವಾಗುವುದು. ಸಂಭಾಷಣೆಯಿಂದ ಸಂಬಂಧ ವೃದ್ಧಿಯಾಗುವುದು. ನಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಜನರು ಅನೇಕ ವರ್ತನೆ, ವಿಭಿನ್ನ ಮಾತು, ವ್ಯಂಗ್ಯ, ಕುಚೋದ್ಯ, ಕೋಪ, ತಾಪ, ತಾಳ್ಮೆ, ಸ್ಪಂದನೆ, ಉತ್ಸಾಹ, ಆತ್ಮವಿಶ್ವಾಸ, ಸಕಾರಾತ್ಮಕ, ನಕಾರಾತ್ಮಕ ಮಾತುಗಳನ್ನು ಆಡುವರು. ಅವರಲ್ಲಿ ಅನೇಕ ಭಿನ್ನ ಭಿನ್ನ ಮಾತುಗಳು ಹೊರಹೊಮ್ಮುವುದು. ನಮ್ಮ ಸುತ್ತಮುತ್ತಲಿನ ಜನರ ಮಾತಿನ ಶೈಲಿಯಿಂದ ಅವರು ಯಾವ ರಾಶಿಗೆ ಸೇರುತ್ತಾರೆ ಹಾಗೂ ಯಾವ ರಾಶಿಯವರು ಯಾವ ವಿಷಯವನ್ನು ಹೆಚ್ಚಾಗಿ ಮಾತನಾಡುವರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡುವುದು. ಮೊದಲನೇ ರಾಶಿಯಾದ ಮೇಷರಾಶಿಯವರು ತಮ್ಮ ಮಾತಿನಲ್ಲಿ ಹೆಚ್ಚು ಹಾಸ್ಯಭರಿತ, ಸಂತೋಷದ ಮಾತು, ತಮ್ಮ ಒತ್ತಡವನ್ನು ತೋರಿಸಿಕೊಳ್ಳದೆ ಮಾತನಾಡುವ ಕಲೆಯನ್ನು ಹೊಂದಿರುತ್ತಾರೆ. ಇವರು ತಮ್ಮ ಮಾತಿನಲ್ಲಿ ಅತಿ ಹೆಚ್ಚು ಪ್ರೀತಿ ಪಾತ್ರರಾದವರೊಂದಿಗೆ ಮಾತ್ರ ರಹಸ್ಯವನ್ನು ಹೇಳಿಕೊಳ್ಳುವ ಗುಣವನ್ನು ಹೊಂದಿರುತ್ತಾರೆ. ಮಾತು ವೇಗವಾಗಿರುತ್ತದೆ. ನೇರ ದಿಟ್ಟ ನಿರಂತರದ ಮಾತುಗಳು. ಸಿನಿಮಾ, ಕಲೆ, ಸೆಲೆಬ್ರಿಟಿ, ಹೊಸ ವಸ್ತುಗಳು ಮಾರುಕಟ್ಟೆಗೆ ಬಂದಿರುವುದು, ಕ್ರೈಮ್ ಹಾಗೂ ಟ್ರೆಂಡಿಂಗ್ ವಿಷಯಗಳ ಬಗ್ಗೆ ಹೆಚ್ಚಿನ ವಿಚಾರವಾಗಿ ಇವರು ಮಾತನ್ನು ಆಡುವರು. ಕೆಲವು ಸಲ ದುಃಖಕರ ವಿಷಯ, ಆಕ್ಸಿಡೆಂಟ್, ಅನಾಹುತ, ಸೋತವರ ಬಗ್ಗೆ, ಸಾವಿನ ಬಗ್ಗೆಯೂ ಮಾತನಾಡುವರು. ಇವರ ಮಾತು ಲಯಬದ್ಧವಾಗಿ ಮನಸ್ಸಿಗೆ ಬಹಳ ಬೇಗ ಹಿಡಿಸುವಂಥ, ನಗುಮುಖವನ್ನು ಹೊಂದಿರುವಂಥ ಮಾತು ಆಗಿರುತ್ತದೆ. ಇನ್ನು ವೃಶ್ಚಿಕ ಹಾಗೂ ಮಕರ ರಾಶಿಯವರು ತಮಾಷೆಯಾಗಿ ಮಾತನಾಡುತ್ತಾ ಆಕಾಶ ತಲೆಯ ಮೇಲೆ ಬಿದ್ದರೂ ಯೋಚನೆ ಮಾಡಿ ಕುಳಿತುಕೊಳ್ಳುವಂಥ ಸ್ವಭಾವದ ಜನರು ಇವರಲ್ಲ. ಇವರು ತಮ್ಮನ್ನು ತಾವು ಹೆಚ್ಚು ಹೆಚ್ಚು ಹೊಗಳಿಕೊಳ್ಳುತ್ತಾರೆ. ಪ್ರತಿ ಮಾತಿನಲ್ಲೂ ಹಾಸ್ಯ, ಚೇಷ್ಟೆಯ ಮಾತು. ನೋಡಲು ಮೆದು ಸೌಮ್ಯ ಅನಿಸಿದ್ದರೂ ಬೆಕ್ಕಿನ ಹಾಗೆ, ಬೇಟೆಯನ್ನು ಹುಲಿಯ ಹಾಗೆ ದರ್ಪವನ್ನು ಹೆಚ್ಚಾಗಿ ತೋರಿಸುವರು. ನೀನಲ್ಲ ನಿಮ್ಮಪ್ಪ ಎನ್ನುವಂಥ ಮಾತಿನ ವರಸೆಯವರು. ಹೊಸ ವಸ್ತು ತೆಗೆದುಕೊಂಡು ಅದರ ಬಗ್ಗೆ ಹೆಚ್ಚು ಜಂಬವನ್ನು ಕೊಚ್ಚಿಕೊಳ್ಳುವ ಗುಣದವರು. ಗುಂಪಿನಲ್ಲೂ ಪಾರ್ಟಿಯಲ್ಲೂ ಎಲ್ಲದಕ್ಕಿಂತ ಇವರೇ ಮುಂದು. ಇದ್ದಕ್ಕಿದ್ದ ಹಾಗೆ BP ಹೆಚ್ಚಾದಂತೆ ಆಡುವ ಜನರು ಇವರು. ತಾವು ತಿಂದ ಆಹಾರದ ರುಚಿಯನ್ನು ನಾಲಿಗೆಯಲ್ಲಿ ನೀರೂರುವಂತೆ ವರ್ಣಿಸಲು ಬಹಳ ಕುಶಲ ಮಾತುಗಾರರು. ತನಗೆ ಅನ್ಯಾಯ ಮೋಸ ಮಾಡಿದವರನ್ನು, ತನ್ನ ದಾರಿಗೆ ಅಡ್ಡ ಬಂದವರನ್ನು ಹಿಟ್ ಆ್ಯಂಡ್ ರನ್ ತರಹ ಒಡೆದು ಇಲ್ಲ ಬೈದು ತಮ್ಮ ಜಾಗವನ್ನು ಬಹಳ ಬೇಗ ಖಾಲಿ ಮಾಡುವರು. ಹಾಡು, ನಾಟಕ, ಸಿನಿಮಾದ ಬಗ್ಗೆ ಆಸಕ್ತಿ ಹೆಚ್ಚು. ಯಾರೇ ಎಷ್ಟೇ ಸತ್ಯ ನಿಜ ಹೇಳಿದನು ಯಾರನ್ನು ನಂಬುವಂಥ ವ್ಯಕ್ತಿ ಇವರಲ್ಲ. ನಂಬಿದರೆ ಮಾತ್ರ ಅವರ ಸ್ನೇಹ ಬಿಡುವುದಿಲ್ಲ. ಕಷ್ಟಕ್ಕೆ ಹಾಗೂ ಸಮಯಕ್ಕೆ ಆಗುವರು. ಸ್ವಾರ್ಥ ಗುಣ ತುಸು ಹೆಚ್ಚಾಗೇ ಇರುವುದು. ಭಾವನೆಗಿಂತ ವಾಸ್ತವಿಕತೆಯೇ ಹೆಚ್ಚಿಗೆ ಗಮನ ನೀಡುವರು. ಒಟ್ಟಿನಲ್ಲಿ ಇವರು ಪ್ರಾಕ್ಟಿಕಲ್ ಮೈಂಡೆಡ್ ವ್ಯಕ್ತಿಗಳು. ಕರ್ಕ ಮತ್ತು ಮೀನರಾಶಿಯವರ ಮಾತಿನ ಲಕ್ಷಣಗಳು. ಚಂಚಲಚಿತ್ತ ಸ್ವಭಾವದವರು. ಹಿಡಿದ ಕೆಲಸ ಒಂದು ಕ್ಷಣ ನಿಲ್ಲಿಸಿದರೆ ಪುನಃ ಅದನ್ನು ಮಾಡಲು ಗಂಟೆಯ ಸಮಯ ತೆಗೆದುಕೊಳ್ಳುವ ಇವರು. ಒಮ್ಮೆ ಕೇಳಿದ ವಿಷಯವನ್ನು ಮತ್ತೊಮ್ಮೆ ಅದನ್ನು ಹೊಸದಾಗಿ ಕೇಳುವ ಕಿವಿಯನ್ನು ಹೊಂದಿರುವ. ಅತಿಯಾಗಿ ಯೋಚನೆ ಮಾಡುವರು. ಅಷ್ಟೇ ಉಲ್ಲಾಸದಿಂದ ಕೂಡ ಇರುವರು. ಇತರರ ಬಗ್ಗೆ ಹೆಚ್ಚು ಹೆಚ್ಚು ಮಾತನ್ನು ಬದಲಾಯಿಸಿ ಮಾತನ್ನು ಆಡುವಂಥ ಜನರು. ತಾಳ ತಪ್ಪಿದ ಮಾತು, ಪೂರ್ಣಗೊಳಿಸಿದ ಮಾತು ಹೆಚ್ಚು. ಏಕಕಾಲಕ್ಕೆ ಅನೇಕ ಜನರೊಂದಿಗೆ ಎದುರಿಗೆ ಅಥವಾ ಫೋನಿನಲ್ಲಿ ಸಂಭಾಷಣೆಯನ್ನು ನಡೆಸುವವರು. ತಮ್ಮ ತಪ್ಪಿಗೆ ತಾವೇ ಅಥವಾ ಬೇರೆಯವರ ತಪ್ಪಿಗೆ ಇವರು ಸಿಕ್ಕಿ ಹಾಕಿಕೊಳ್ಳುವ ಜನರು ಇವರಲ್ಲ. ಲಾಭ ನಷ್ಟದ ಬಗೆಗಿಂತ ಎಲ್ಲಿ ಹೆಚ್ಚು ಉಳಿತಾಯ ಮಾಡಬಹುದು ಎಂಬುದನ್ನು ಮಾತನಾಡುವರು. ಸದಾ ಎಚ್ಚರದ ವ್ಯಕ್ತಿಗಳು. ಪ್ರಯಾಣದ ಸಮಯದಲ್ಲೂ ಬಿಡುವು ಇದ್ದಾಗಲೂ ನಿದ್ದೆ ಮಾಡುವುದು ಕಮ್ಮಿಯೇ ಆಗಿರುತ್ತದೆ. ಇನ್ನು ಮಿಥುನ ಮತ್ತು ಕುಂಭರಾಶಿಯ ವ್ಯಕ್ತಿಗಳ ಸಂಭಾಷಣೆಯಲ್ಲಿ ಕಂಡುಬರುವ ಗುಣಗಳು.
ತಾವು ಮಾಡುವ ಕೆಲಸದಲ್ಲಿ ಆಸಕ್ತಿ ಹೆಚ್ಚು. ತಾವು ಮಾಡುವುದೇ ಶ್ರೇಷ್ಠ ಎನ್ನುವ ಹಮ್ಮು ಬಿಮ್ಮನ್ನು ಹೊಂದಿರುವ ಜನತೆಯ ಗುಣ ಹೆಚ್ಚು. ಬೇರೆಯವರ ತಪ್ಪನ್ನು ಕಂಡುಹಿಡಿಯುವುದು ಅಲ್ಲದೆ ಎದುರಿಗಿನ ವ್ಯಕ್ತಿಯನ್ನು ತಪ್ಪೇ ಎನ್ನುವರು ಮತ್ತು ಅದನ್ನು ಹೀಗೆ ಸರಿಪಡಿಸಿಕೊಳ್ಳಬಹುದು ಎಂಬ ತಿಳಿ ಹೇಳುವ ಗುಣಗಳು ಇವರು ಹೆಚ್ಚಾಗಿ ಕಂಡುಬರುತ್ತದೆ. ಹೆಚ್ಚು ಹಾಸ್ಯ, ಆ ಹಾಸ್ಯದಲ್ಲೂ ಚುಚ್ಚುಮಾತು. ಎಲ್ಲಿಯವರೆಗೆ ವ್ಯಕ್ತಿಗಳು ಜೊತೆಗೆ ಇರುತ್ತಾರೋ ಅಲ್ಲಿವರೆಗೂ ಅವರು ನಮ್ಮವರು ಆಗಿರುತ್ತಾರೆ ಎಂಬ ಗುಣವನ್ನು ಹೊಂದಿರುವರು. ಕಾಸಿಗೆ ತಕ್ಕ ಕಜ್ಜಾಯದ ಹಾಗೆ ಯಾರ ಜೊತೆ ಇವರೋ ಅಲ್ಲಿಯ ತನಕ ಅವರು ತಮ್ಮವರು ಎನ್ನುವ ಗುಣ ಇವರಲ್ಲಿ, ಅದರಲ್ಲೂ ಹೆಚ್ಚಾಗಿ ಕುಂಭರಾಶಿಯವರಲ್ಲಿ ಇದು ಹೆಚ್ಚಿಗೆ ಕಂಡುಬರುತ್ತದೆ. ಇನ್ನು ವೃಷಭ ಮತ್ತು ಕನ್ಯಾ ರಾಶಿಯವರ ಸಂಭಾಷಣೆಯ ಅಂಶಗಳು ಈ ಅಂಶಗಳನ್ನು ಒಳಗೊಂಡಿರುತ್ತದೆ. ಇವರ ಮಾತು ಕೇಳಿಸಿಕೊಳ್ಳದ ಕಿವಿ ಇಲ್ಲ. ಎಲ್ಲರ ಮಾತು ಇವರೇ ಮಾತನಾಡುವರು. ಪ್ರಶ್ನೆಗೆ ಉತ್ತರ ನೀಡುವರು. ಇವರೇ ಉತ್ತರಕ್ಕೆ ಪ್ರಶ್ನೆ ಮಾಡುವರು. ಇವರ ಅತಿ ಹೆಚ್ಚು ಮಾತು ತಮ್ಮ ಎದುರಿಗಿನ ವ್ಯಕ್ತಿಗೆ ಮಾತನಾಡಲು ಅವಕಾಶವನ್ನು ನೀಡುವುದಿಲ್ಲ. 10 ನಿಮಿಷದಲ್ಲಿ 1 ನಿಮಿಷ ಎದುರಿನ ವ್ಯಕ್ತಿಗೆ ಮಾತನಾಡಲು ಅವಕಾಶ ನೀಡಿದರೆ ಅದೇ ಅವರ ಪುಣ್ಯ. ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಹಾಗೂ ಜಂಬ ಕೊಚ್ಚಿಕೊಳ್ಳುವ ಇವರು ವೃಷಭ ರಾಶಿಯಲ್ಲಿ ಹೆಚ್ಚಾಗಿ ಇರುತ್ತಾರೆ. ತನ್ನ ಸುತ್ತಮುತ್ತಲಿನ ಜನರ ಕಷ್ಟದ ಸ್ಥಿತಿಯನ್ನು ನೋಡಿ ಅಯ್ಯೋ ಪಾಪ ಎನ್ನುವ ಇವರು ಸಹಾಯ ಹಸ್ತವನ್ನು ಹೆಚ್ಚಾಗಿ ನೀಡುವ ಮಾತನ್ನು ಇವರು ಆಡುವರು. ಇನ್ನು ಸಿಂಹ ಹಾಗೂ ಧನು ರಾಶಿಯ ಮಾತಿನಲ್ಲಿ 1 ಸೆಕೆಂಡ್ ಮಾತುಗಳು ಕೂಡ ಇವರು ಅಧಿಕಾರಯುಕ್ತವಾಗಿ ಮಾತನಾಡುವರು ಎಂದು ಅನಿಸುವುದು. ಸೌಮ್ಯತೆಯಲ್ಲೂ ಮೃದು ಮಾತು ಆಡಿದರೂ ಕೂಡ ಆರ್ಡರ್ ರೀತಿ ಮಾತು ಕೇಳಿಬರುವುದು. ಗಿಡಸು ಮಾತು, ಕಠೋರ ಮಾತು, ನಿಷ್ಠೂರ ಮಾತು, ಸ್ವತಂತ್ರದ ವಿಚಾರದ ವಿಭಿನ್ನ ಮಾತುಗಳು, ತನ್ನ ಎದುರಿಗಿನ ವ್ಯಕ್ತಿಗಳ ಮನಸ್ಸನ್ನು ತಿಳಿದುಕೊಳ್ಳುವ ನೇರ ಮಾತು, ಕಡ್ಡಿ ತುಂಡಾಗುವ ಹಾಗೆ ಮಾತನ್ನು ಆಡುವರು. ಲಾಭ ತಿಳಿದು ಲಾಭಕ್ಕಾಗಿ ಕೆಲಸ ಮಾಡುವರು. ಗುಲಾಮಗಿರಿಯನ್ನು ಎಂದಿಗೂ ಸಹಿಸದ ವ್ಯಕ್ತಿಗಳು. ಎತ್ತರಕ್ಕೆ ಏರಬೇಕೆಂದು ಪ್ರಯತ್ನವನ್ನು ಮಾಡುವುದನ್ನು ಗುಪ್ತವಾಗಿ ಇಟ್ಟುಕೊಂಡು ಕಾರ್ಯ ಸಾಧನೆಯನ್ನು ಮಾಡುವರು. ಇವರಲ್ಲಿ ಧನುರಾಶಿಯ ವಿಶೇಷ ಗುಣವೇನೆಂದರೆ ಬೇಕಾಗಿರುವುದನ್ನು ಪಡೆಯಲು ಜನ್ಮದಲ್ಲೂ ಪ್ರಯತ್ನವನ್ನು ಮಾಡುವ ಗುಣಗಳನ್ನು ಹೊಂದಿರುತ್ತಾರೆ. ಬಿಡದೆ ಇದನ್ನು ಗಳಿಸುವಂತ ಗಟ್ಟಿ ನಿರ್ಧಾರವು ಕೂಡ ಇವರಲ್ಲಿ ಕಂಡುಬರುತ್ತದೆ. ದಾನ ಧರ್ಮದಲ್ಲಿ ಎತ್ತಿದ ಕೈ, ಹೇಳಿದನ್ನು ಪದೇ ಪದೇ ಹೇಳುವರು. ಇವರ ಮಾತು ಬೆಂಕಿಯ ಬಾಣದಂತೆ ಎದೆಗೆ ನಾಟುವುದು. ಎಷ್ಟೇ ದೊಡ್ಡವರಾದರೂ ಅವರು ತಪ್ಪಿದರೆ ದಂಡಿಸುವರು. ನ್ಯಾಯ ನೀತಿಗೆ ಹೆಚ್ಚು ಬೆಲೆ ಗೌರವವನ್ನು ನೀಡುವರು. ಮಾತು ಆಪತ್ಕಾಲದಲ್ಲಿ ಕೊಟ್ಟರೆ ಆ ಆಪತ್ಕಾಲದಲ್ಲಿ ಕೈಯನ್ನು ಇಳಿಯುವಂತ ಜನ ಹಾಗೂ ಸ್ನೇಹಿತರಿಗಾಗಿ, ಬಂಧು ನೆಂಟರು ಇಷ್ಟರಿಗಾಗಿ ತಮ್ಮ ಪ್ರಾಣವನ್ನು ಹಿಂದು ಮುಂದು ನೋಡದೆ ಪ್ರಾಣವನ್ನು ತ್ಯಾಗ ಮಾಡುವಂಥ ಗುಣವನ್ನು ಇವರು ಹೊಂದಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.